ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ಲ ನಮ್ಮ ವೀಕ್ಷಕರಿಗೆ ಪ್ರೀತಿಪೂರ್ವಕ ಸ್ವಾಗತ. ನಮ್ಮೊಂದಿಗೆ ವಿಶೇಷ ಅತಿಥಿ ವಿಜಯ್ ವಾಸು ಪೂಜಾರಿ, ನ್ಯಾಯವಾದಿಗಳು, ನಿಮ್ಮೆಲ್ಲರಿಗೂ ಪರಿಚಿತರಾಗಿರ್ತಕ್ಕಂಥ ವಕೀಲರು, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾಗಿ ವಾದ ಮಾಡ್ತಿರುವಂಥ ವಕೀಲರು. ಬೆಳ್ತಂಗಡಿಯಲ್ಲಿ ಇತ್ತೀಚೆಗೆ SITಗೆ ಮಹಾ ಮುಖಭಂಗ ಅಥವಾ SITಗೆ ಹಿನ್ನಡೆ ಆಯಿತು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ. ಏನು ವಿಚಾರ ಅದು ಅಂತ ಸರ್, ಮೊನ್ನೆ ಶನಿವಾರ ನ್ಯಾಯಾಲಯದಲ್ಲಿ SITಯ ಪರವಾಗಿ ಸಹಾಯಕ ಅಭಿಯೋಜಕರು ಸೆಕ್ಷನ್ 215 ಕಲಂ BNSS ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ರು. ಈ ಅರ್ಜಿಯ ಮುಖಾಂತರ ಅಭಿಯೋಜಕರು ಈ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಇತರ 5 ಜನರನ್ನು ಆರೋಪಿಯಾಗಿ ಕಾಣಿಸಬೇಕು ಈ ಹಂತದಲ್ಲಿ ಅಂತ ಮನವಿ ಮಾಡಿಕೊಂಡಿದ್ರು. ಇದಕ್ಕೆ ನಾವು ಬಲವಾದಂತ ವಾದವನ್ನು ಮಂಡಿಸಿದ್ದೇವೆ. ಈ ಹಂತದಲ್ಲಿ ತನಿಖೆ ಸಂಪೂರ್ಣ ಆಗದೇ ಇರುವುದರಿಂದ ಈ ಹಂತದಲ್ಲಿ ಮಾನ್ಯ ನ್ಯಾಯಾಲಯ ಈ ಅರ್ಜಿಯನ್ನು ಪರಿಗಣಿಸಬಾರದು ಅಂತ ನಾವು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದೇವೆ. ಅದಕ್ಕಾಗಿ ಮಾನ್ಯ ನ್ಯಾಯಾಲಯ ಕೂಡ ನಮಗೆ ಭರವಸೆ ಕೊಟ್ಟಿದೆ. ಇದು ಗಂಭೀರ ಪ್ರಕರಣವಾಗಿರುವುದರಿಂದ ಈ ಹಂತದಲ್ಲಿ ಈ ಅರ್ಜಿಯನ್ನು ನಾನು ಸ್ಥಗಿತದಲ್ಲಿ ಇಟ್ಕೊಳ್ತೇನೆ. ಮುಂದಿನ ದಿನದಲ್ಲಿ ಇದರ ನಾನು ಆದೇಶ ಮಾಡಲಿಕ್ಕೆ ಇದ್ದೇನೆ ಅಂತ ಮಾನ್ಯ ನ್ಯಾಯಾಲಯವು ತಿಳಿಸಿದೆ. ಮತ್ತೆ ಈ ಅರ್ಜಿಯನ್ನು ವಿಚಾರಣೆ ಮಾಡುವ ಸಂದರ್ಭ ಎರಡೂ ಕಡೆಯವರಿಗೆ ನಾನು ಒಂದು ಅವಕಾಶವನ್ನು ಕೊಡ್ತೇನೆ, ವಿಸ್ತೃತವಾದಂತ ವಾದಗಳು ನಡೀಲಿ ಅಂತ ನನ್ನ ಮುಂದೆ ಅವರು ಹೇಳಿದ್ರು. ಅದಕ್ಕಾಗಿ ಈ ಸಂದರ್ಭದಲ್ಲಿ SITಯವರು ಅಭಿಯೋಜನೆ ಮುಖಾಂತರ ಸಲ್ಲಿಸಿದ ಅರ್ಜಿಯನ್ನು ಕೆಪ್ಟ್ ಅಬಿಯನ್ಸ್ ಅಲ್ಲಿ ಇಟ್ಟಿದ್ದಾರೆ. ಸರ್, ನ್ಯಾಯಾಲಯವನ್ನ ಗೊಂದಲ ಪಡಿಸಲಾಯಿತು. ಒಂದು ಅರ್ಜಿಯನ್ನ ಕೊಟ್ಟು ವಾಪಸ್ ತೆಗೆದುಕೊಳ್ಳುವಂತ ಅರ್ಜಿಯನ್ನು ಮಾನ್ಯ ನ್ಯಾಯಾಲಯದ ಅನುಮತಿಯ ಮೇರೆಗೆ ಅದನ್ನು ವಾಪಸ್ ಪಡೆದಿದ್ದಾರೆ. ನಿಮ್ಮ ಮುಂದಿನ ಹಂತದ ಹೋರಾಟ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಹೇಗಿರ್ತದೆ? ಯಾರ್ಯಾರು ಯಾರಿಗೆ ವಕಾಲತ್ತನ್ನು ಹಾಕ್ತಾ ಇದ್ದಾರೆ, ಅದರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿದೆಯಾ? ಸರ್, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಪರವಾಗಿ ನಾನು ಮಾನ್ಯ ನ್ಯಾಯಾಲಯದಲ್ಲಿ ಅವರನ್ನು ಪ್ರತಿನಿಧಿಸಲಿಕ್ಕೆ ಇದ್ದೇನೆ. ಮುಂದಿನ ದಿನದಲ್ಲಿ SITಗೆ ನಾವು ತಕ್ಕ ಉತ್ತರವನ್ನು ಮಾನ್ಯ ನ್ಯಾಯಾಲಯದಲ್ಲಿ ಕಾನೂನು ಪ್ರಕಾರವಾಗಿ ಕೊಡ್ಲಿಕ್ಕೆ ಇದ್ದೇವೆ. ಯಾಕಂದ್ರೆ ಯಾರಿಗೂ ಕೂಡ ಸರ್, ನಮ್ಮ ದೇಶದ ಸಂವಿಧಾನ 100 ಜನ ಆರೋಪಿಗಳಿಗೂ ಶಿಕ್ಷೆ ಆಗದಿದ್ದರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎಂಬ ನಿಟ್ಟಿನಲ್ಲಿ ನಮ್ಮ ಈ ಕಾನೂನು ವ್ಯವಸ್ಥೆ ಇದೆ. ಅದರಿಂದ ಮಹೇಶ್ ಶೆಟ್ಟಿ ಅವರಿಗೆ ನ್ಯಾಯಾಲಯದಲ್ಲಿ ಯಾವ ರೀತಿ ಕಾನೂನು ನ್ಯಾಯವನ್ನು ಒದಗಿಸಿಕೊಳ್ಬೇಕು ಎಂಬ ಬಗ್ಗೆ ನಾವು ಈಗಾಗಲೇ ಅದರ ಪರವಾಗಿ ನಾವು ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದೇವೆ ಸರ್. ಈಗ ಈ SIT ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಏನೆಲ್ಲ ತಪ್ಪು ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನ್ಯಾಯವಾದಿಗಳಾಗಿ ತಮ್ಗೆ ಏನೆಲ್ಲ ತಪ್ಪಾಗಿದೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ? ಸರ್, ಈಗ ಪ್ರಕರಣ ತನಿಖೆಯ ಹಂತದಲ್ಲಿ ಇರುವುದರಿಂದ ಈಗ ನಾನು ತನಿಖೆಯ ನ್ಯೂನತೆಯನ್ನು ಅಥವಾ ಅದರ ಸಾಧಕ ಬಾಧಕವನ್ನು ನಾನು ಈ ಹಂತದಲ್ಲಿ ನಾನು ತಮ್ಮ ಮುಂದೆ ಅಂದ್ರೆ ಸಾರ್ವಜನಿಕರಿಗೆ ತಮ್ಮ ಮುಂದೆ ನೀಡಿದ್ರೆ ಅದು ತಪ್ಪಾಗಬಹುದು ಅಂತ ಅನಿಸುತ್ತೆ. ಅದಕ್ಕಾಗಿ ತನಿಖೆಯ ಯಾವ ವಿಷಯವನ್ನು ಕೂಡ ನಾನು ಇವತ್ತು ಮಾತಾಡ್ಲಿಕ್ಕೆ ಬಯಸಲ್ಲ ಸರ್. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಯಾವ ರೀತಿಯ ಆದೇಶವನ್ನ ಮಾಡಿ ಈ ವರದಿಗೆ ಯಾವ ರೀತಿ ಆದೇಶವನ್ನ ಮಾಡಿದ್ದಾರೆ? ಈಗಾಗಲೇ ಎಲ್ಲ ಮಾಧ್ಯಮಗಳಲ್ಲಿ ಬಂದಿದೆ, ಒಂದು ಕ್ಲಾರಿಫಿಕೇಶನ್ ಕೊಡುವುದಾದ್ರೆ. ಸರ್, ಏನಿಲ್ಲ, ಈಗ ತನಿಖೆ ಸಂಪೂರ್ಣ ಆಗ್ಲಿಲ್ಲ. ಸಂಪೂರ್ಣ ತನಿಖೆ ಆಗದೇ ಇರುವುದರಿಂದ ಈ ಹಂತದಲ್ಲಿ ಈಗ ಕೆಲವೊಂದು ವಿಧಿವಿಜ್ಞಾನಾಲಯದ ಪ್ರಯೋಗಾಲಯದ ವರದಿ ಬರ್ಲಿಕ್ಕೆ ಇದೆ. ಹಾಗೂ ಇನ್ನೂ ತನಿಖೆ ಮುಂದಿನ ಮುಂದೆ ಅದನ್ನು ತನಿಖೆಯಲ್ಲಿ ವಿಸ್ತೃತವಾದಂತಹ ತನಿಖೆ ನಡೀಲಿಕ್ಕೆ ಇದೆ. ಅದಕ್ಕಾಗಿ ಈ ಹಂತದಲ್ಲಿ ಅದನ್ನು ನಾನು ಪರಿಗಣಿಸುವುದಿಲ್ಲ, ಅದನ್ನು ತಟಸ್ಥವಾಗಿರ್ತೇನೆ. ಮುಂದಿನ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ನಾನು ಎರಡೂ ಪಕ್ಷಗಾರರಿಗೆ ನಾನು ಅವಕಾಶ ಕೊಟ್ಟು ಆ ವಾದ ವಿವಾದವನ್ನು ಕೇಳಿದ ನಂತರ ಅದರ ಬಗ್ಗೆ ತೀರ್ಮಾನ ಮಾಡ್ತೇನೆ ಅಂತ ನ್ಯಾಯಾಲಯ ನಮ್ಗೆ ಭರವಸೆ ಕೊಟ್ಟಿದೆ ಸರ್. ಧರ್ಮಸ್ಥಳದವರು ನಮ್ಮನ್ನ ಸಂತ್ರಸ್ತರಾಗಿ ಮಾಡಬೇಕು ಅಂತ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ಸುದ್ದಿಗಳು ಹರಿದಾಡ್ತಾ ಇದೆ. ಹೇಗೆ ಅವರು ಸಂತ್ರಸ್ತರಾಗ್ತಾರೆ ಈ ಪ್ರಕರಣದಲ್ಲಿ ಅಂತ? ಸರ್, ಹಿರಿಯ ವಕೀಲರಾಗಿರುವಂತ CV ನಾಗೇಶ್ ಅವರು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ 2Y ಪ್ರಕಾರ BNSS 2023 ಪ್ರಕಾರ ಅರ್ಜಿಯೊಂದನ್ನು ಸಲ್ಲಿಸಿಕೊಂಡು, ಅಂದ್ರೆ ಒಂದು
10 ಪುಟಗಳ ಆಕ್ಷೇಪಣೆಯನ್ನು 10 ಪುಟಗಳ ಅರ್ಜಿಯನ್ನು ಸಲ್ಲಿಸಿಕೊಂಡು ಅದಕ್ಕೆ ಪೂರಕವಾದಂತಹ ದಾಖಲಾತಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡು ನಮಗೆ ಅಂದ್ರೆ ಧರ್ಮಸ್ಥಳವನ್ನು ಸಂತ್ರಸ್ತೆಯಾಗಿ ಕಾಣಿಸಬೇಕು, ಅವರಿಗೆ ಒಂದು ಅವಕಾಶ ಕೊಡ್ಬೇಕಂತ ಮಾನ್ಯ ನ್ಯಾಯಾಲಯವನ್ನು ಭಿನ್ನವಿಸಿಕೊಂಡಿದ್ದಾರೆ. ಇದಕ್ಕೆ ನಾಡ್ದು 23ನೇ ತಾರೀಕಿಗೆ ನಾವು ಆಕ್ಷೇಪಣೆಯನ್ನು ಸಲ್ಲಿಸಿಕೊಳ್ಳಲಿಕ್ಕಿದ್ದೇವೆ. ಆ ನಂತರ ವಾದ ವಿವಾದಗಳು ಇದರಲ್ಲಿ ನಡೀಲಿಕ್ಕೆ ಇದೆ. ಆ ನಂತರ ಮಾನ್ಯ ನ್ಯಾಯಾಲಯ ಆದೇಶವನ್ನು ಹೊರಡಿಸಲಿಕ್ಕಿದೆ ಸರ್. ಈ ಸಂಬಂಧಪಟ್ಟು ಸರ್ಕಾರಿ ವಕೀಲರು APP ಅವರು ಇದಕ್ಕೆ ಏನಾದರೂ ಅಬ್ಜೆಕ್ಷನ್ ಅಥವಾ ತಡೆಯನ್ನ ಇದು ಮಾಡಬಾರ್ದು ಅಂತ ಅವರಿಗೆ ಅಲ್ಲಿ ತಡೆ ಕೊಟ್ಟಿದ್ರ, ಹೇಗೆ ತಡೆ ಹೇಳಿದ್ರ, ಹೇಗೆ ಅಬ್ಜೆಕ್ಷನ್ ಹಾಕಿದ್ರ, ಹೇಗೆ ನ್ಯಾಯಾಲಯದಲ್ಲಿ? ಸರ್, ನಾವು ಮೊನ್ನೆ ಅಷ್ಟೇ ನಾವು ಈ ಮಾನ್ಯ ನ್ಯಾಯಾಲಯದಲ್ಲಿ ನಾವು ಎಪಿಯರ್ ಆಗಿರುವುದರಿಂದ ಅವತ್ತು ಯಾವುದೇ ಆಕ್ಷೇಪಣೆಯನ್ನು ಅಭಿಯೋಜನೆ ಅವರು ಸಲ್ಲಿಸಲಿಲ್ಲ ಸರ್. ಹಾಗಾದ್ರೆ SIT ಅವರಿಗೆ ಏನು ಅದರಿಂದ ಅಭ್ಯಂತರ ಇಲ್ಲ? ಅವರು ಸಂತ್ರಸ್ತರಾಗುವುದರಲ್ಲಿ SIT ಅಧಿಕಾರಿಗಳಿಗೆ ಅಥವಾ SIT ಸಂಸ್ಥೆಗೆ ಯಾವುದೇ ಒಂದು ಅಬ್ಜೆಕ್ಷನ್ ಇಲ್ಲ ಅನ್ಸುತ್ತೆ ಸರ್. ಮಾನ್ಯ ಸುಪ್ರೀಂ ಕೋರ್ಟ್ ಮತ್ತು ಇತರ ಉಚ್ಚ ನ್ಯಾಯಾಲಯದ ಇದು ತೀರ್ಪಿನ ಅನ್ವಯ ಈ ಹಂತದಲ್ಲಿ ಸದರಿ ಅರ್ಜಿಯನ್ನು ಪರಿಗಣಿಸಲಿಕ್ಕೆ ಆಗಲ್ಲ ಸರ್. ಅದನ್ನು ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಲಿಕ್ಕೆ ಇದ್ದೇವೆ. ಮುಂದಿನ ದಿನದಲ್ಲಿ ಮನವರಿಕೆ ಮಾಡ್ಲಿಕ್ಕೆ ಇದ್ದೀರಾ? 100ಕ್ಕೆ 100 ಮನವರಿಕೆ ಮಾಡ್ತೇವೆ. ಆ ನಿಟ್ಟಿನಲ್ಲಿ ಧರ್ಮಸ್ಥಳವನ್ನು ಈ ಹಂತದಲ್ಲಿ ಮಾಡ್ಲಿಕ್ಕೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇಲ್ಲ ಎಂಬುದನ್ನು ಸಾಬೀತು ಮಾಡಿ ಅದರ ಬಗ್ಗೆ ನಾವು ಬಲವಾದಂತ ವಾದ ಮಂಡಿಸಲಿಕ್ಕೆ ಇದ್ದೇವೆ ಸರ್. ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಏನು ಆರೋಪಿಗಳಾಗಿ ಮಾಡಬೇಕು ಅನ್ನುವಂತ ಕೇಳಿದ ಕಾರಣ ಏನಿರ್ಬೋದು ಅಂತ ಸರ್? ಇಲ್ಲಿ ಏನಂದ್ರೆ ಈಗ SIT ಅವರು ಈ ಪ್ರಕರಣವನ್ನು ಅಂದ್ರೆ ಚಿನ್ನಯ್ಯನೊಟ್ಟಿಗೆ ಮಹೇಶ್ ತಿಮ್ಮರೋಡಿ ಮತ್ತೆ ಇತರರೆಲ್ಲ ಸೇರಿಕೊಂಡು ಅಂದ್ರೆ ಗಿರೀಶ್ ಮಟ್ಟಣ್ಣ ಇರ್ಬೋದು, ಜಯಂತ್ ಟಿ ಇರ್ಬೋದು, ಅಥವಾ ಸುಜಾತ ಭಟ್ ಇರ್ಬೋದು, ಅಥವಾ ವಿಠಲಗೌಡ ಇರ್ಬೋದು, ಈಗ ಇವರೆಲ್ಲ ಸೇರಿಕೊಂಡು ಈ ಒಂದು ಬುರುಡೆ ಪ್ರಕರಣವನ್ನು ತಯಾರಿಸಿದ್ರು. ಅಂದ್ರೆ ಈ ಬುರುಡೆ ಪ್ರಕರಣವನ್ನು ಅಸ್ತಿತ್ವಕ್ಕೆ ತಂದ್ರು ಎಂಬುದು ಅವರ ಮೇಲ್ನೋಟದ ಅಭಿಪ್ರಾಯ ಸರ್. ಈ ಕಾರಣಕ್ಕಾಗಿ ಅವರು ಇವರನ್ನ ಆರೋಪಿಗಳು ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ಈಗ ಅಷ್ಟೆಲ್ಲ ಬುರುಡೆಗಳು ಸಿಕ್ಕಿದೆ. ಆ ಬುರುಡೆಗಳು ಬಂದ ಕಾರಣ ಏನು? ಆ ಬುರುಡೆಗಳು ಅಲ್ಲಿ ಇದ್ದ ಕಾರಣ ಏನು? ಅದಕ್ಕೆ ಸಂಬಂಧಪಟ್ಟ ಯಾವುದೇ ತನಿಖೆ ನಡೆದಾಗೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಸರ್, ಈಗ 3943 ಪುಟಗಳ ದೊಡ್ಡ ಮಧ್ಯಂತರ ಚಾರ್ಜ್ ಶೀಟ್ ಅನ್ನು ಅಂದ್ರೆ ವರದಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡಿದ್ದಾರೆ. ಅದು ಸಂಪೂರ್ಣ ನಾನು ಸ್ಟಡಿ ಮಾಡದೆ ಆ ನಿರ್ಧಾರಕ್ಕೆ ನಾನು ಈ ಸಂದರ್ಭದಲ್ಲಿ ಬರ್ಲಿಕ್ಕೆ ಆಗಲ್ಲ ಸರ್. ಖಂಡಿತ ನನ್ನ ಪ್ರಶ್ನೆ ಕೇಳುವುದು ನನ್ನ ಕರ್ತವ್ಯ, ಹಾಗಾಗಿ ಕೇಳ್ತಾ ಇದ್ದೀನಿ. ಓಕೆ, ಈಗ ಈ ಎಲ್ಲ ಒಂದು ಮೇಲ್ನೋಟಕ್ಕೆ ಇದೆಲ್ಲ ನೋಡ್ತಾ ಇದ್ರೆ ಈ ಹಂತದಲ್ಲಿ ನಿಮಗೂ ಮತ್ತು ಅಲ್ಲಿ ನ್ಯಾಯಾಲಯದಲ್ಲಿ ರಾಜಶೇಖರ್ ಅವರಿಗೆ, ಮಾನ್ಯ ವಕೀಲರಾದ ರಾಜಶೇಖರ್ ಅವರಿಗೆ ಚಕಮಕಿ ನಡೀತು, ಮಾತಿನ ಚಕಮಕಿ ನಡೀತು ಅಂತ ಯಾವ ಕಾರಣಕ್ಕೆ ನಡೀತು ಸರ್? ಈಗ ಇದು ಒಂದು ಗಂಭೀರ ಪ್ರಕರಣವಾಗಿರುವುದರಿಂದ ವಕೀಲರ ನಡುವೆ ವಾದ ವಿವಾದಗಳು ನಡೆಯುವುದು ಸಹಜ ಸರ್. ಅದೇನೋ ದೊಡ್ಡದಲ್ಲ. ಪ್ರತಿಯೊಂದು ಪ್ರಕರಣಗಳಲ್ಲಿ ನಾವು ವಾದ ವಿವಾದಗಳು ಅಥವಾ ಮಾತಿನ ಚಕಮಕಿಗಳು ಅಥವಾ ಸ್ವಲ್ಪ ಗಂಭೀರವಾಗಿ ಅದರ ಬಗ್ಗೆ ಚರ್ಚೆಗಳು ನಡೆದಿದೆ. ಅದಕ್ಕೆ ದೊಡ್ಡ ಬಣ್ಣ ಕಲ್ಪಿಸುವುದು ಬೇಡ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್. ಸರಿ, ಈಗ ಮುಂದಿನ ಹಂತದಲ್ಲಿ ಈ ಪ್ರಕರಣ ಯಾವ ರೀತಿಯಲ್ಲಿ, ಯಾವ ಹಂತದಲ್ಲಿ, ಯಾವ ರೀತಿ ಹೋಗ್ಬಹುದು, ಅದೇನಾದ್ರೂ ಅದಕ್ಕೆ ಸಂಬಂಧಪಟ್ಟ ಜನಗಳಿಗೆ ತಿಳಿಸಕ್ ಸಾಧ್ಯ ಆಗ್ತದ ಅಂತ ಸರ್? ಇವರೀಗ ನಮಗೆ 35(3) ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ SITಗೆ ಎಪಿಯರ್ ಆಗ್ಬೇಕಂತ ಆಲ್ರೆಡಿ ಕೊಟ್ಟ ಬಗ್ಗೆ ನಾವು ಈಗಾಗಲೇ ಹೈಕೋರ್ಟ್ ನ ಮೆಟ್ಟಿಲೇರಿದ್ದೇವೆ. ಹೈಕೋರ್ಟ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಬಲವಂತದ ಕ್ರಮ ಬೇಡ ಅಂತ SIT ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಂತ ಮಾನ್ಯ ಉಚ್ಚ ನ್ಯಾಯಾಲಯ. ಮತ್ತೆ ಇನ್ನೊಂದೇನಂದ್ರೆ ಅದು ಆ ಸಂದರ್ಭ ಅದನ್ನು ಬಿಟ್ಟು ಇವರು ಇನ್ನೊಂದು ಡೋರಿನಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿಕೊಂಡಿದ್ದಾರೆ. ಯಾವುದೇ ಕಾನೂನನ್ನು ಬಿಟ್ಟು ಯಾರಾದರೂ ಒಬ್ಬ 13 ವರ್ಷಗಳ ಕಾಲ ಒಂದು ಹೆಣ್ಣಿನ ಹತ್ಯೆ ಮತ್ತು ಅವಳ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಪ್ರಕಾರ ಹೋರಾಟ ಮಾಡುತ್ತಿರುವಂತ ಸಂದರ್ಭ ಅವರನ್ನು ಕಟ್ಟಿ ಹಾಕುವಂತ ಪ್ರಯತ್ನಗಳು ಈಗ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಈಗ ಒಂದು ಕಡೆಯಲ್ಲಿ ಅವರ ಗಡಿಪಾರು ಇರ್ಬೋದು ಅಥವಾ ಇನ್ನೊಂದು ಕಡೆಯಲ್ಲಿ ಅವರ ಮೇಲೆ
ನಿರಂತರವಾಗಿ 1 ತಿಂಗಳಿನಿಂದ 6 ಪ್ರಕರಣಗಳು ದಾಖಲಾಗಿರೋದು ಇದು ಸಮಾಜಕ್ಕೆ ಮತ್ತು ಈ ದೇಶದ ಜನತೆಗೆ ಗೊತ್ತಾಗ್ತಾ ಇದೆ. ಇದರ ಹಿಂದೆ ಏನೋ ಒಂದು ಷಡ್ಯಂತರ ನಡೀತಾ ಇದೆ. ಏನು ಷಡ್ಯಂತರ ನಡೆದರೂ ಕೂಡ ಇದಕ್ಕೆ ಕಾನೂನಿನ ಅಡಿಯಲ್ಲಿ ಮಾನ್ಯ ನ್ಯಾಯಾಲಯದಲ್ಲಿ ತಕ್ಕ ಉತ್ತರವನ್ನು ನಾವು ಕೊಡ್ಲಿಕ್ಕೆ ಇದ್ದೇವೆ, ಅದಕ್ಕೆ ಸಮರ್ಥರಾಗಿದ್ದೇವೆ ಸರ್. ಈ ಸಂಬಂಧಪಟ್ಟು ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮತ್ತೆ ಉಳಿದ ಏನು ಆರೋಪಿಗಳಂತ SITಗಳು ಗುರುತಿಸಿದ್ದಾರೆ, ಅವರಿಗೆ ಯಾವುದೇ ಸಮಸ್ಯೆ ಬರ್ಲಿಕ್ಕಿಲ್ವಾ? ಸರ್, ಮುಂದಿನ ದಿನದಲ್ಲಿ SIT ಅವರು ತನಿಖೆಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು ಅಥವಾ ಬೇರೆ ಇತರ ಈ ಪ್ರಕರಣದಲ್ಲಿ ಯಾರನ್ನು ಆರೋಪಿಯಾಗಿ ಕಾಣಿಸ್ಬೇಕು ಅಂತ ಅವರು ಎಣಿಸಿದರೆ ಅವರಿಗೆ 35(3) ಅಡಿಯಲ್ಲಿ ಅವರು ನೋಟಿಸ್ ಕೊಡುವಂತ ಸಾಧ್ಯತೆ ಹೆಚ್ಚಿದೆ ಸರ್. ಈಗ ಈಗ ಅವರದ್ದೇ ಮೂಲ ಈಗ ಏನು ಸರಿಯಾಗಿ ತನಿಖೆಗೆ ಸಹಕಾರ ಮಾಡ್ತಾ ಇಲ್ಲ ಇವರು, ಏನು ಈ ಆಪಾದನೆ ಮಾಡಿದ್ದಾರೆ ಆರೋಪಿಗಳಿದ್ದಾರೆ ಅವರು ಸರಿಯಾಗಿ ತನಿಖೆಗೆ ಸಹಕಾರ ಮಾಡ್ತಾ ಇಲ್ಲ ಅಂತ SIT ಅಧಿಕಾರಿಗಳು ಮನವಿಯನ್ನ ಸಲ್ಲಿಸಿದ್ದಾರೆ ನ್ಯಾಯಾಲಯಕ್ಕೆ. ಸರ್, ಇಲ್ಲಿ ಜಯಂತ್ ಟಿ ಮತ್ತೆ ಮಟ್ಟಣ್ಣನವರು ಸುಮಾರು 16 ಬಾರಿ ಮಾನ್ಯ ನ್ಯಾಯಾಲಯಕ್ಕೆ ಇದು SIT ಕಚೇರಿಗೆ ಹೋಗಿರುವ ಬಗ್ಗೆ ನಾವು ಈಗಾಗಲೇ ಆಲ್ರೆಡಿ ಅದನ್ನು ಮನವರಿಕೆ ಮಾಡಿದ್ದೇವೆ. ಸಂಬಂಧಪಟ್ಟ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಮನವರಿಕೆ ಮಾಡಿದ್ದೇವೆ. ಎಲ್ಲಿ ಸಹಕಾರ ಕೊಡ್ಲಿಲ್ಲ ಹೇಳಿ? 16 ಬಾರಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ 12 ಗಂಟೆವರೆಗೆ ಕಾದಂತ ಇತಿಹಾಸ ಇದೆ ಸರ್. ಇದು SIT ರಿಜಿಸ್ಟ್ರಿ ಬುಕ್ ಅಲ್ಲಿ ಕಾಣ್ತಾ ಇದೆ. ಎಲ್ಲಿ ಎಲ್ಲಿ ಹೇಳ್ತಾ ಇದ್ದಾರೆ ನಾವು ಸಹಕಾರ ಕೊಡ್ಲಿಲ್ಲ ಅಂತ? ಏನಿಲ್ಲ ಇದರ ಹಿಂದೆ ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಅಥವಾ ಇತರರನ್ನು ನಾವು ಸದೆ ಬಡಿಬೇಕು ಅಂತ ಇದೊಂದು ಅಪಪ್ರಚಾರ ನಡೀತಾ ಇದೆ ಸರ್, ಅಷ್ಟೇ ಸರ್, ಮತ್ತೆ ಏನಿಲ್ಲ ಇದರ ಮೇಲೆ. ಯಾಕೆ SIT ಅಧಿಕಾರಿಗಳು ಇವರ ಬಗ್ಗೆ ಆಸಕ್ತಿ ತೋರಿಸಿ ಇವರನ್ನೇ ಆರೋಪಿ ಮಾಡುವುದರಲ್ಲಿ ಅಥವಾ ಇವರ ಮೇಲೆ ತನಿಖೆ ನಡೆಸುವುದರಲ್ಲಿ ತುಂಬಾ ಆಸಕ್ತಿ ತೋರ್ತಾ ಇದ್ದಾರೆ ವಿನಃ ಬೇರೆ ಒಂದು ಆ್ಯಂಗಲ್ ಅಲ್ಲಿ, ಬೇರೆ ಒಂದು ದೃಷ್ಟಿಕೋನದಲ್ಲಿ, ಬೇರೆ ಒಂದು ಏನು ದೂರುದಾರರು ಮುಂಚೆಯಿಂದ ಹೇಳ್ಕೊಂಡು ಬಂದ್ರು ಆ ಆ್ಯಂಗಲ್ ಅಲ್ಲಿ ಯಾಕೆ ತನಿಖೆ ನಡೀತಾ ಇಲ್ಲ ಅಂತ ಅನಿಸ್ತಾ ಇದೆ ನಿಮ್ಗೆ? ಸರ್, ಈಗ ಏನಾಗಿದೆ ಅಂದ್ರೆ ದೂರುದಾರ 1ನೇ ಆರೋಪಿಯಾಗಿ ಕಾಣಿಸಿಕೊಂಡಿದ್ದಾನೆ, ಅವನ ರೆಕಾರ್ಡಿಗೆ ಬಂದಿರುವುದರಿಂದ. ಮತ್ತೆ ಇನ್ನೊಂದಂದ್ರೆ ತಾವು ಇದೆಲ್ಲ ಪ್ರಶ್ನೆಯನ್ನು SIT ಅಧಿಕಾರಿಗಳಿಗೆ ಕೇಳುವುದು ಉತ್ತಮ. ಯಾಕಂದ್ರೆ ಕೆಲವೊಂದು ವಿಷಯವನ್ನು ನಾನು ಇಲ್ಲಿ ಮಾತಾಡೋದು ತಪ್ಪು ಅಂತ ಅನಿಸುತ್ತೆ ಸರ್. ಯಾಕಂದ್ರೆ ತನಿಖೆ ಹಂತದಲ್ಲಿದೆ, ನನ್ನ ಮಾತು ಎಲ್ಲಿಯೂ ಕೂಡ ತನಿಖೆಗೆ ಬಾಧಕ ಆಗ್ಬಾರ್ದು. ಅವ್ರು ಯಾವುದೇ ತನಿಖೆ ಮಾಡ್ಲಿ ಅವರಿಗೆ ತನಿಖೆ ಮಾಡ್ಲಿಕ್ಕೆ ಸಂಪೂರ್ಣ ಕಾನೂನಿನಲ್ಲಿ ಅವಕಾಶ ಇದೆ. ಅದು ತನಿಖೆಯ ಸತ್ಯಾಸತ್ಯತೆಯನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ ಅಲ್ವಾ? ಕಡೆಗೆ ಅವರು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಬೇಕು. ಆ ನಂತರ ಅದು ನ್ಯಾಯಾಲಯದನ್ನು ಅದರ ಬಗ್ಗೆ ವಿಚಾರಣೆ ನಡೆಸಲಿಕ್ಕೆ ಇದೆ. ಆ ನಂತರ ಈಗ SIT ಅವರು ಹಾಕಿದ್ದಾರೆ ಎಂಬ ಮಾತ್ರಕ್ಕೆ ಅಥವಾ ಆಗ್ತಾರೆ ಎಂಬ ಮಾತ್ರಕ್ಕೆ ಇವರನ್ನು ಆರೋಪಿಯಾಗಿ ಅಥವಾ ಇವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗಲ್ಲ ಸರ್. ಸತ್ಯಾಸತ್ಯತೆ ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ಬೇಕು. ಇದು ಸಂವಿಧಾನಾತ್ಮಕವಾದ ದೇಶ, ಇಲ್ಲಿ ಸಂವಿಧಾನದ ಪ್ರಕಾರ ನ್ಯಾಯಾಲಯದ ವ್ಯವಸ್ಥೆ ಪ್ರಕಾರ ಎಲ್ಲ ನಿರ್ಧಾರ ಆಗುತ್ತೆ ಬಿಡಿ. ಈಗ SIT ಅಧಿಕಾರಿಗಳಿಗೆ ಆತಂಕ ಶುರುವಾಗಿದೆಯಾ ಸರ್? ನಾನು ಆ ಶಬ್ದ ಯೂಸ್ ಮಾಡಲ್ಲ, ಯಾಕಂದ್ರೆ ಅದೊಂದು ಸ್ವತಂತ್ರವಾದಂತ ತನಿಖಾ ತಂಡ. ಮತ್ತೆ ಇನ್ನೊಂದೇನಂದ್ರೆ ಈಗಾಗಲೇ ಅವರಿಗೆ ಮಾನ್ಯ ನ್ಯಾಯಾಲಯದಲ್ಲಿ ಒಂದು ದೊಡ್ಡ ಹಿನ್ನಡೆ ಆಗಿದೆ ಸರ್. ಯಾಕಂದ್ರೆ ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ, ಆತಂಕ ಶುರುವಾಗಿದೆಯಾ ಯಾಕೆ ಕೇಳಿದೆ ಅಂದ್ರೆ ಈಗಾಗಲೇ ಅವರ ಮೇಲೆ ದೂರು ದಾಖಲಿಸಲಿಕ್ಕೆ ಕೆಲವು ಅಧಿಕಾರಿಗಳ ಮೇಲೆ, ಏನು ತಪ್ಪಿತಸ್ಥ ಅಧಿಕಾರಿಗಳು ಅಂತ ಕೆಲವರು ನೀವು ಹೋರಾಟಗಾರರು ಹೇಳಿ ದೂರು ದಾಖಲಿಸಲಿಕ್ಕೆ ರಾಜ್ಯಪಾಲರಿಗೆ ಸಹ ಪತ್ರವನ್ನ ಬರೆದಿದ್ದಾರೆ ಸರ್. ಒಂದು ವೇಳೆ ರಾಜ್ಯಪಾಲರಿಗೆ ಪತ್ರ ಸ್ಯಾಂಕ್ಷನ್ಗಾಗಿ ಮನವಿ ಮಾಡಿಕೊಂಡಿದ್ದಾರೆ ಜಯಂತ್ ಟಿ ಅವರು, ಸರಿಯಾ? ಒಂದು ವೇಳೆ ಮಾನ್ಯ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಅದು ಉತ್ತಮ. ಒಂದು ವೇಳೆ ಕೊಡದಿದ್ದರೆ ಏನೆಲ್ಲ ಮಾಡ್ಬೇಕು ಅದಕ್ಕೆ ಸಿದ್ಧತೆಗಳು ನಡೀತಾ ಇದೆ ಸರ್. ಓಕೆ, ಅಂದ್ರೆ ಮುಂದಿನ ಹಂತದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೂ ಸಹ ಕ್ರಮಗೊಳ್ಳುವಂತ ಹೆಜ್ಜೆ ಇಡ್ಲಿಕ್ಕಿದ್ದೀರಾ? ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಸರ್. ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಓಕೆ, ಈಗ ಒಂದು ರೀತಿಯಲ್ಲಿ ಈ SIT ನ್ಯಾಯಾಲಯದ ಅಂಗಳದಲ್ಲಿ ಇದೆ. ಈಗ SIT ಚೆಂಡು ಈಗ ನಿಮ್ಮ ಎಲ್ಲ ವಕೀಲರ ಕೈಯಲ್ಲಿದೆ, ಆಯ್ತಾ? ಅವರ ಪರವಾಗಿರ್ಬೋದು, ನಿಮ್ಮ ಪರವಾಗಿರ್ಬೋದು, ಯಾರ ಪರವಾಗಿಯೂ ವಕೀಲ ಕೈಯಲ್ಲಿ ಈ ವಿಚಾರ ಇದೆ.
ಈಗ 23ನೇ ತಾರೀಕು ಏನಾಗುತ್ತೆ, ಏನು ಹೋಗ್ಬೋದು ಅಂತ ಕಾದ್ ನೋಡಬೇಕಾಗಿದೆ. 23ಕ್ಕೆ ಏನಾದರೂ ವಿಶೇಷವಾದದ್ದು ನಿಮ್ಮಿಂದ ಏನಾದರೂ ನಡೀಲಿಕ್ಕಿದೆಯಾ ಅಂತ ಕೊನೆಯದಾಗಿ ಕೇಳೋದಾದ್ರೆ? ಸರ್ ಖಂಡಿತ ಹೌದು. 23ನೇ ತಾರೀಕಿಗೆ 2I ಪ್ರಕಾರ ಸೆಕ್ಷನ್ 2I ಆಫ್ ದ BNSS ಅಡಿಯಲ್ಲಿ ಧರ್ಮಸ್ಥಳದವರು ಸಲ್ಲಿಸಿದಂತ ಅರ್ಜಿಯ ಮೇಲೆ ನಾವು ಆಕ್ಷೇಪಣೆಯನ್ನು ಸಲ್ಲಿಸಿಕೊಂಡು ಅವತ್ತು ಧರ್ಮಸ್ಥಳದ ಪರವಾಗಿ ನ್ಯಾಯವಾದಿಗಳು ವಾದವನ್ನು ಮಂಡಿಸಲಿಕ್ಕಿದ್ದಾರೆ. ಅದಕ್ಕೆ ನಾವು ಪ್ರತಿವಾದವನ್ನು ಕೂಡ ಮಂಡಿಸಲಿಕ್ಕಿದ್ದೇವೆ ಸರ್. ಓಕೆ ಓಕೆ. ಇಲ್ಲಿವರೆಗೆ ನಿಮ್ಮ ಅನುಭವದಲ್ಲಿ ಕೊನೆಯದಾಗಿ ಕೇಳ್ತಾ ಇರೋದು, ಇದು ಒಂದು ಅಪರೂಪದ ಪ್ರಕರಣ ಅನಿಸ್ತಾ ಇದೆಯಾ? ಅಲ್ಲಲ್ಲ, 100ಕ್ಕೆ 100 ಸತ್ಯ. ಇದೊಂದು ಅಪರೂಪದಲ್ಲಿ ಅಪರೂಪ ಪ್ರಕರಣ. ಹೌದು, ಅದರಲ್ಲೇನು ನಾನು ಹೇಳಲಿಕ್ಕೆ ಇಲ್ಲ. ಅಲ್ಲ, ಆದ್ರೆ ನಾನೀಗ ಎಲ್ಲ ಅಧಿಕಾರಿಗಳಿಗೆ ಕೇಳಿಕೊಳ್ಳೋದಿಷ್ಟೇ, ತಾವು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ, ಒಂದು ವೇಳೆ ತನಿಖೆ ಮಾಡದಿದ್ದರೆ ನಿರಪರಾಧಿಗೆ ಸಮಸ್ಯೆ ಆಗುವಂತ ಸಾಧ್ಯತೆಗಳಿದೆ. ಮತ್ತೆ ಇನ್ನೊಂದು ಏನಂದ್ರೆ, ಯಾರಾದ್ರೂ ಕೂಡ ನಮ್ಗೆ ನ್ಯಾಯಾಲಯದಲ್ಲಿ ಬಲವಾದಂತ ನಂಬಿಕೆ ಇದ್ದು ಈ ಕರಿಕೋಟ್ ಅನ್ನು ನಾವು ಧರಿಸಿದವರು ಮುಂದಿನ ದಿನದಲ್ಲಿ ಒಂದು ವೇಳೆ ಯಾವುದೇ ರೀತಿಯ ಷಡ್ಯಂತರಗಳು ನಡೆದರೂ ಕೂಡ ನನ್ನ ಕಕ್ಷಿಗಾರರ ವಿರುದ್ಧ ಅದು ತಕ್ಕ ಉತ್ತರವನ್ನು ನಾವು ಮಾನ್ಯ ನ್ಯಾಯಾಲಯದಲ್ಲಿ ನಾವು ಕೊಡ್ಲಿಕ್ಕೆ ಇದ್ದೇವೆ. ಮತ್ತೆ ಮಾನ್ಯ ನ್ಯಾಯಾಲಯದಲ್ಲಿ ನಾವು ಇದರ ಬಗ್ಗೆ ನಾವು ವ್ಯವಹರಿಸಲಿಕ್ಕೆ ಇದ್ದೇವೆ ಸರ್. ಸಾಕಷ್ಟು ವಿಚಾರವನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಬೆಳತಂಗಡಿ ನ್ಯಾಯಾಲಯದಲ್ಲಿ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಸಾಕಷ್ಟು ವಿಚಾರವನ್ನ ತಿಳಿಸ್ತಾ ಬಂದ್ರಿ. ಇನ್ನು ಮುಂದಿನ ದಿನದಲ್ಲಿ ಸಾಕಷ್ಟು ವಿಚಾರ ನಿಮ್ಮಿಂದ ತಿಳಿಯುವಂಥದ್ದಿದೆ. ಈಗ ತಾಂತ್ರಿಕ ಸಮಸ್ಯೆಗಳಿಂದ ಮಧ್ಯ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರೋದ್ರಿಂದ ನಾನು ಈ ಕ್ಷಣಕ್ಕೆ ಈ ಸುದ್ದಿಯನ್ನು ನಿಲ್ಲಿಸ್ತಾ ಇದ್ದೀನಿ. ಇನ್ನೇನಾದರೂ ಕೊನೆಯದಾಗಿ ಹೇಳಿ ಮುಗಿಸೋದಿದ್ರೆ ಹೇಳಿ, ಕೊನೆಯದಾಗಿ. ಸರ್ ಏನಿಲ್ಲ, ಸತ್ಯ ಇವತ್ತಲ್ಲ ನಾಳೆ ಹೊರಗೆ ಬರಲೇಬೇಕು. ಆ ನಂತರ ಕಾನೂನಾತ್ಮಕವಾಗಿ ಹೋರಾಟ ಮಾಡಿದ ಮಹೇಶ್ ಶೆಟ್ಟಿ ಅವರು ಇದರಿಂದ ಕಳಂಕ ರಹಿತರಾಗಿ ಬರ್ತಾರೆ ಎಂಬ ಬಲವಾದಂತ ನಂಬಿಕೆ ನನಗೆ ಇದೆ. ಯಾಕಂದ್ರೆ ಅವರು ಎಲ್ಲಿ ಕೂಡ ಅತ್ಯಾಚಾರ, ಕೊಲೆ, ದೌರ್ಜನ್ಯ ಮಾಡಿದವರಲ್ಲ. ಒಂದು ಹೆಣ್ಣು ಮಗಳ ಸಾವು ಮತ್ತು ಅವಳ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಮಾಣಿಕವಾಗಿ ಹೋರಾಟ ನಡೆಸಿದವರು. ಅಂತವರಿಗೆ ಎಲ್ಲಿ ಕೂಡ ಸಮಸ್ಯೆ ಆಗದಿರ್ಲಿ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಒಂದು ವೇಳೆ ಅವರನ್ನು ಆರೋಪಿಯಾಗಿ ಒಂದು ವೇಳೆ ಮುಂದಿನ ದಿನದಲ್ಲಿ ಅವರನ್ನು ಮತ್ತೆ ಇತರರನ್ನು ಆರೋಪಿಯಾಗಿ ಮಾಡಿದ್ದಲ್ಲಿ ಅದಕ್ಕೆ ತಕ್ಕದಾದಂತ ಬೆಲೆಯನ್ನು ಯಾರೇ ಆಗ್ಲಿ ಅದಕ್ಕೆ ಕಾನೂನಿನ ಅಡಿಯಲ್ಲಿ ತಕ್ಕದಾದ ಬೆಲೆ ತೀರ್ಬೇಕಾಗ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್. ಸಾಕಷ್ಟು ವಿಚಾರವನ್ನ ವಿಜಯ್ ವಾಸು ಪೂಜಾರಿ ಅವರು ತಿಳಿಸ್ತಾ ಬಂದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಅಸಂಖ್ಯಾತ ಹೋರಾಟಗಾರರು ಅವರ ಬೆನ್ನಿಗಿದ್ದಾರೆ. ಸಾಕಷ್ಟು ಜನ ಅವರನ್ನ ಬೆಂಬಲಿಸುವಂತಿದ್ದಾರೆ. ಬೇರೆ ಬೇರೆ ಹೋರಾಟಗಾರರು ಸಹ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಹೋರಾಟ ಸಾಗ್ತಾ ಇದ್ರು. ಎಲ್ಲ ಹೋರಾಟಗಾರರು ಒಂದಾಗಿ ಒಂದು ಶಕ್ತಿ ಆಗೋ ಸಾಧ್ಯತೆ ಇದೆ ಮುಂದಿನ ದಿನದಲ್ಲಿ ಅಂತ ಹೇಳ್ತಾ, ಇಷ್ಟೊತ್ತು ವಿಜಯ್ ವಾಸು ಪೂಜಾರಿ ಅವರು ಮಾತಾಡಿದ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು. ಖಂಡಿತವಾಗಿಯೂ ಅದಕ್ಕೆ ಮುಂದಿನ ದಿನದಲ್ಲಿ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನ್ಯಾಯ ಸಿಗ್ತದಾ, ಯಾರು ಇಲ್ಲಿ ಸಂತ್ರಸ್ತರಾಗ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. ಮುಂದಿನ ದಿನದಲ್ಲಿ ಇಂತಹದೇ ರೋಚಕ ಸುದ್ದಿಯನ್ನು ನಿಮ್ಮ ಮುಂದೆ ತಂದಿಡ್ತೀನಿ. ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ವಿಜಯ್ ವಾಸು ಪೂಜಾರಿ ಅವರಿಗೆ ವಿಶೇಷವಾದ ಧನ್ಯವಾದಗಳು. ನಮಸ್ಕಾರ ಸರ್, ವಿಶೇಷ ಧನ್ಯವಾದ. ನಮಸ್ತೆ.